ಇನ್ನು ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಆಗಸ್ಟ್ 1ರವರೆಗೆ ಈಗ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇವತ್ತು ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇತ್ತು. ಈಗ ಮತ್ತೆ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗಿದೆ. ಆಗಸ್ಟ್ 1ನೇ ತಾರೀಕುವರೆಗೂ ಕೂಡ ಈಗ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಮತ್ತೆ 14 ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನವನ್ನು ಅದರ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳಾಗಿರುವಂತಹ ದರ್ಶನ್ ಸೇರಿದಂತೆ ಇನ್ನಷ್ಟು ಜನ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಇವತ್ತಿಗೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇತ್ತು. ಸೊ ಈಗ ಮತ್ತೊಮ್ಮೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿ ಎಕ್ಸ್ಟೆಂಡ್ ಆಗಿದೆ. ಸೊ ಹಾಗಾಗಿ ಇನ್ನು ಆಗಸ್ಟ್ 1ನೇ ತಾರೀಕುವರೆಗೂ ಕೂಡ ಅವರ ನ್ಯಾಯಾಂಗ ಬಂಧನದ ಅವಧಿ ಇರುತ್ತೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ಪರಪ್ಪನ ಅಗ್ರಹಾರದಿಂದ 13 ಜನ, ಹಾಗೆ ತುಮಕೂರಿನಿಂದ 4 ಜನ ಇವರೆಲ್ಲರೂ ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಈಗ ಆದೇಶವನ್ನು ಹೊರಡಿಸಿದೆ. ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಆಗಸ್ಟ್ 1ನೇ ತಾರೀಕುವರೆಗೂ ಕೂಡ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇನ್ನು 17 ಜನ ಪೊಲೀಸ್ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ಜನ, ಇನ್ನು ಒಂದು 4 ಜನ ತುಮಕೂರಿನಲ್ಲಿ ಇರುವಂಥವ್ರು, 13 ಜನ ಇಲ್ಲಿದ್ದಾರೆ, ಇನ್ನು 4 ಜನ ತುಮಕೂರು ಜೈಲಿನಲ್ಲಿದ್ದಾರೆ. ಸೊ ಈ 17 ಜನ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿದ್ದರು, ಜಡ್ಜ್ ಮುಂದೆ ಹಾಜರಾಗಿದ್ದರು. ಯಾಕಂದರೆ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇತ್ತು. ಇದುವರೆಗೂ ಕೂಡ ಬೇಲ್ ಅಪ್ಲಿಕೇಶನ್ ಮೂವ್ ಆಗಿಲ್ಲ. ಸೊ ಹಾಗಾಗಿ ಇನ್ನು ಬೇಲ್ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆಗಳಿಲ್ಲ. ಸೊ ಅದನ್ನು ಹೊರತುಪಡಿಸಿದ್ರೆ ಈಗ ನ್ಯಾಯಾಂಗ ಬಂಧನ ಅಫ್ಕೋರ್ಸ್ ಇನ್ನಷ್ಟು ದಿನಗಳ ಕಾಲ ಈಗ ಮುಂದುವರಿತಾ ಇರುವಂಥದ್ದು. ಮತ್ತೆ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಅಲ್ಲಿಗೆ ಆಗಸ್ಟ್ 1ನೇ ತಾರೀಕುವರೆಗೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲೇ ಇರಬೇಕಾಗುತ್ತೆ.